ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲ? ನಾನಿವತ್ತು ಹಬ್ಬಕ್ಕೆ ರೈಸಿಂದ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ನಾನು 1 ಕಪ್ಪಿನಷ್ಟು ಅಕ್ಕಿ ತಗೊಂಡಿದ್ದೇನೆ. ಇದಕ್ಕೆ ಹಾಲು ಹಾಕಬೇಕು. ಈಗ ಹಾಲು ನಾವು ಅಕ್ಕಿ ಬೇಯಿಸಲಿಕ್ಕೆ ಅನುಗುಣವಾಗಿ ತಗೊಳ್ಬೇಕು. ಕೆಲವು ಅಕ್ಕಿ ಬೇಗ ಬೇಯುತ್ತೆ, ಕೆಲವು ಅಕ್ಕಿ ನಿಧಾನಕ್ಕೆ ಬೇಯುತ್ತೆ. ಸ್ವಲ್ಪ ಬೇಕಾದರೆ ನೀರು ಮಿಕ್ಸ್ ಮಾಡಿ ಹಾಲು ಹಾಕಬೇಕು. ಹೀಗೆ ಚಮಚದಲ್ಲಿ ಕೈ ಆಡಿಸ್ತಾ ಇರಬೇಕು, ಇಲ್ಲದೆ ಅಕ್ಕಿ ಅಡಿಯಲ್ಲಿ ಇರುತ್ತೆ, ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇದನ್ನು ಮುಚ್ಚದೆ ಬೇಯಿಸಬೇಕು. ಯಾಕಂತ ಹೇಳಿದರೆ ಹಾಲು ಉಕ್ಕಿ ಬರುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಅಕ್ಕಿ ಎಲ್ಲ ಬೆಂದಿದೆ, ನಮ್ಮದು ಅನ್ನ ಆಗಿದೆ ನೋಡಿ. ಇದನ್ನು ಈಗ ತಣ್ಣಗಾಗಲು ಬಿಡಬೇಕು. ಒಂದು ತಟ್ಟೆಗೆ ಹಾಕ್ತಿದ್ದೇನೆ ನಾನು. ಇದನ್ನು ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ, ಬೇಗ ತಣ್ಣಗಾಗುತ್ತೆ. ಈಗ ನಾನು ಇದಕ್ಕೆ ಸಕ್ಕರೆ ನೀರು ಮಾಡ್ತಿದ್ದೇನೆ. ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಸಕ್ಕರೆ ತಗೊಂಡಿದ್ದೇನೆ. ಅದಕ್ಕೆ ನಾನು 1 ಕಪ್ಪಿನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದು ಕುದೀತಾ ಇರುವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ತಿದ್ದೇನೆ, 1 ಸ್ಪೂನಿನಷ್ಟು. ಇದಾಗಿದೆ. ಈಗ ನೋಡಿ, ಅಕ್ಕಿ ಸಹ ಇದು ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೀರು ಹಾಕದೆ ರುಬ್ಬಬೇಕು. ಇದನ್ನು ಸ್ವಲ್ಪ ನಿಧಾನಕ್ಕೆ ಪಲ್ಸ್ ಮೋಡಲ್ಲಿಟ್ಟು ರುಬ್ಬಬೇಕು. ಈಗ ಆಗಿದೆ, ರುಬ್ಕೊಂಡು ತಂದಿದ್ದೇನೆ ನಾನು. ಈಗ ನೋಡಿ, ಇದನ್ನೊಂದು ತಟ್ಟೆಗೆ ಹಾಕ್ತಿದ್ದೇನೆ. ಈಗ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಬೇಕು. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇಮಿಡಿಯೇಟಾಗಿ ಮಾಡ್ಬೋದು. ಅಂದರೆ ನಾವೀಗ ಜಾಮೂನ್ ಪೌಡ್ರ್ ಎಲ್ಲ ತರದೆ ಕೆಮಿಕಲ್ ಎಲ್ಲ ಮಿಕ್ಸ್ ಇರುತ್ತೆ ಅಂತ ಹೇಳ್ತಾರಲ್ಲ, ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ಉಂಡೆಯನ್ನು ಮಾಡಬೇಕು. ಈಗ ನಾನು ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ. ಇದನ್ನೀಗ ಫ್ರೈ ಮಾಡಬೇಕು. ನೋಡಿ, ಇದು ಇಷ್ಟು ಕಲರ್ ಬರುವ ತನಕ ನಾವು ಯಾವುದೇ ಚಮಚ ಆಗಲಿ ಏನನ್ನಾಗಲಿ ಹಾಕಬಾರ್ದು, ಇಲ್ಲದೆ ಅದು ಒಡೆದೋಗುತ್ತೆ. ನಿಧಾನಕ್ಕೆ ಇದನ್ನೀಗ ಅಂಟ್ಕೊಂಡಿದೆ, ನಿಧಾನಕ್ಕೆ ಇದನ್ನು ಒಂದೊಂದೇ ಸಪ್ರೇಟ್ ಮಾಡಬೇಕು. ನಾನು ಇದನ್ನು ಶಾಲೋ ಫ್ರೈ ಆಗಿ ಮಾಡಿದ್ದೇನೆ, ತುಂಬ ಎಣ್ಣೆ ಯೂಸ್ ಮಾಡಲಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ನಾನೀಗ ಇದನ್ನು ತೆಗಿತಾ ಇದ್ದೇನೆ. ಕಲರ್ ಬಂದಿದೆ, ಫ್ರೈ ಆಗಿದೆ ಇದು. ಈಗ ಇದನ್ನು ನಾನು ಸಕ್ಕರೆ ಪಾಕಕ್ಕೆ ಹಾಕ್ತಿದ್ದೇನೆ. ನೋಡಿ, ಎಲ್ಲವನ್ನು ಮಾಡಿ ಹಾಕಿದ್ದೇನೆ. ಇದೊಂದು ಅರ್ಧ ಗಂಟೆ ಬಿಡಬೇಕು. ಹಾಗೆ ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿರುತ್ತೆ. ನೋಡಿ, ಗುಲಾಬ್ ಜಾಮೂನ್ ರೆಡಿಯಾಗಿದೆ.